ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಮತ್ತೊಂದು ನೋಟಿಫಿಕೇಶನ್ ಆಡ್ ಆಗ್ತಾ ಇದೆ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಗಳಿಗೆ. ಯಾಕಂದ್ರೆ ಪ್ರೀವಿಯಸ್ ವೀಕ್ ಅಲ್ಲಿ ನೀವು IBPS ಕ್ಲರ್ಕ್ ನೋಟಿಫಿಕೇಶನ್ಸ್ ಅನ್ನ ನೋಡಿದ್ರಿ. ಬಟ್ IBPS ಕ್ಲರ್ಕ್ ನೋಟಿಫಿಕೇಶನ್ ಅಲ್ಲಿ ರೀಜನಲ್ ಲ್ಯಾಂಗ್ವೇಜ್ ನ ಇನ್ಕ್ಲೂಡ್ ಮಾಡಿಲ್ಲ ಅನ್ನೋ ರೀಸನ್ ಗೆ ಸದ್ಯದ ಮಟ್ಟಿಗೆ ಆ ನೋಟಿಫಿಕೇಶನ್ ಹೋಲ್ಡ್ ಮಾಡಿದ್ದಾರೆ. ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅದು ಕೂಡ ರೀನೋಟಿಫಿಕೇಶನ್ ಆಗತ್ತೆ IBPS ಕ್ಲರ್ಕ್. ಸೊ ಅದ್ರ ಜೊತೆಗೆ ನಿಮಗೆ ಮತ್ತೊಂದು ನೋಟಿಫಿಕೇಶನ್ ಆಡ್ ಆಗ್ತಾ ಇದೆ. ಹಾಗಾಗಿ ಇದು ಕೂಡ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಗಳಿಗೆ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಅದು ನಬಾರ್ಡ್ ಗ್ರೇಡ್ ಎ ನೋಟಿಫಿಕೇಶನ್ಸ್. ಸೊ ಇದನ್ನ ನಾನು ಎರಡು ಪಾರ್ಟ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ನಬಾರ್ಡ್ ಎಕ್ಸಾಮ್ಸ್ ಯಾವ ರೀತಿ ಇರುತ್ತೆ, ಅಥವಾ ಯಾವೆಲ್ಲ ಸಿಲೆಬಸ್ ಇರುತ್ತೆ, ಅಥವಾ ಯಾರೆಲ್ಲ ಅಪ್ಲೈ ಮಾಡಬಹುದು. ಸೊ ನಿಮ್ಮ ನಾರ್ಮಲ್ IBPS ಕ್ಲರ್ಕ್ ರಿಕ್ರೂಟ್ಮೆಂಟಿಗೂ ನಬಾರ್ಡ್ ಗ್ರೇಡ್ ಎ ರಿಕ್ರೂಟ್ಮೆಂಟಿಗೂ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಯಾರೆಲ್ಲ ಅಪ್ಲೈ ಮಾಡಬಹುದು, ಅಥವಾ ಸೈನ್ಸ್ ಗ್ರಾಜುಯೇಟ್ಸ್ ಆಗಿರ್ಬೋದು, ಅಥವಾ ನಾರ್ಮಲ್ ಎನಿ ಡಿಗ್ರಿ ಗ್ರಾಜುಯೇಟ್ಸ್ ಆಗಿರ್ಬೋದು, ಸೊ ಎಲ್ಲರಿಗೂ ಕೂಡ ಇಲ್ಲಿ ಸಪರೇಟ್ ಪೋಸ್ಟ್ ಗಳಿರುತ್ತೆ. ಹಾಗಾಗಿ ನಾನು ಇದನ್ನ ಎರಡು ಪಾರ್ಟ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಒಂದು ನೋಟಿಫಿಕೇಶನ್ ಪಾರ್ಟ್ 1, ಅದೇ ರೀತಿ ಪಾರ್ಟ್ 2 ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನೀವು ಕೂಡ ಈ ನಬಾರ್ಡ್ ಗ್ರೇಡ್ ಎ ರಿಕ್ರೂಟ್ಮೆಂಟ್ ಗೆ ಅಪ್ಲೈ ಮಾಡಬಹುದು. ಸೊ ಇಲ್ಲೂ ಕೂಡ ಎನಿ ಡಿಗ್ರಿ ಬೇಸ್ ಮೇಲೆ ಪೋಸ್ಟ್ ಗಳು ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಲಾಕ್ ಡೌನ್ ಅಥವಾ ಲಾಕ್ ಡೌನ್ ನಲ್ಲಿ ಸಿಕ್ಕತಕ್ಕಂತಹ ಸಮಯವನ್ನ ನೀವು ಎಫಿಷಿಯಂಟ್ ಯೂಸ್ ಮಾಡ್ಕೊಂಡಿದ್ದೆ, ಅದರಲ್ಲಿ 100% ಈ ಎಕ್ಸಾಮ್ಗಳು ನಿಮಗೆ ಈಸಿ ಆಗ್ತಾ ಹೋಗುತ್ತೆ, ಅಥವಾ ಮುಂಬರುವಂತಹ ಯಾವುದೇ ಎಕ್ಸಾಮ್ ಅನ್ನ ನೀವು ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಸೊ ಹಾಗಾಗಿ ಯಾವುದೇ ರಿಕ್ರೂಟ್ಮೆಂಟ್ ಗಳು ಸ್ಟಾಪ್ ಆಗೋದಿಲ್ಲ. ಸೊ 1 by 1 ಅಥವಾ ಬ್ಯಾಕ್ ಟು ಬ್ಯಾಕ್ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಿಪರೇಷನ್ ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಡೈರೆಕ್ಟ್ ಆಗಿ ನಾನು ಈ ನೋಟಿಫಿಕೇಶನ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಫಸ್ಟ್ ನೋಟಿಫಿಕೇಶನ್ ಪಾರ್ಟ್ 1 ಅಲ್ಲಿ ನಾನು ಈ ನಬಾರ್ಡ್ ಗ್ರೇಡ್ ಎ ಎಕ್ಸಾಮ್ ಏನಿದೆ, ಸೊ ಆ ಗ್ರೇಡ್ ಎ ಎಕ್ಸಾಮ್ ಅಲ್ಲಿ ಬರ್ತಕ್ಕಂತಹ ಅಥವಾ ಅದರ ಟೆಂಟೇಟಿವ್ ಡೇಟ್ಸ್ ಆಗಿರ್ಬೋದು, ಸೊ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಆಗಿರ್ಬೋದು ಅಥವಾ ಕ್ಲೋಸಿಂಗ್ ಡೇಟ್ ಆಗಿರ್ಬೋದು, ಈ ಟೆಂಟೇಟಿವ್ ಡೇಟ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದೇ ರೀತಿ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆ, ಸೊ ನಂಬರ್ ಆಫ್ ಪೋಸ್ಟ್ ಆಗಿರ್ಬೋದು, ಅದೇ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾರೆಲ್ಲ ಎಲಿಜಿಬಲ್, ಅದರಲ್ಲಿ ಏಜ್ ಗ್ರೂಪ್ ಆಗಿರ್ಬೋದು ಅಥವಾ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಆಗಿರ್ಬೋದು, ಅದೇ ರೀತಿ ಆನ್ಲೈನ್ ಎಕ್ಸಾಮಿನೇಷನ್ ಆಗಿರ್ಬೋದು. ಸೊ ಯಾವ ರೀತಿ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ, ಅದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿರ್ಬೋದು, ಮೈನ್ಸ್ ಆಗಿರ್ಬೋದು, ಅಥವಾ ಎಕ್ಸಾಮಿನೇಷನ್ ಸೆಂಟರ್ಸ್ ಆಗಿರ್ಬೋದು. ಸೊ ಈ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನಾನು ನೋಟಿಫಿಕೇಶನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಇದು ಮೇಜರ್ ಆಸ್ಪೆಕ್ಟ್ಸ್ ಆಗಿರುತ್ತೆ ನಿಮಗೆ ಯಾವುದೇ ಒಂದು ನೋಟಿಫಿಕೇಶನ್ ನಾವು ನೋಡ್ತಾ ಹೋಗೋದಾದ್ರೆ. ಸೊ ಹಾಗಾದ್ರೆ ನಾವು ಟೆಂಟೇಟಿವ್ ಡೇಟ್ಸ್ ಗಳನ್ನ ನೋಡೋದಾದ್ರೆ, ಸೊ ಆಕ್ಟಿವಿಟಿ ಮತ್ತೆ ಟೆಂಟೇಟಿವ್ ಡೇಟ್ಸ್ ಅಂತ ಮೆನ್ಷನ್ ಮಾಡಿದೀವಿ. ಸೊ ಇಲ್ಲಿ ನಿಮಗೆ 17 ಜುಲೈ ಟು ಸೊ ಆಗಸ್ಟ್ ತನಕ ಟೈಮ್ ಇರುತ್ತೆ. ಸೊ ಆ ಡೇಟ್ ಅಲ್ಲಿ ನೀವೇನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಲಾಸ್ಟ್ ಡೇಟ್ ತನಕ ವೇಟ್ ಮಾಡಬೇಡಿ. ಸೊ 17 ಜುಲೈ ಇಂದ ಸೊ ಆಗಸ್ಟ್ ತನಕ ಟೈಮ್ ಇರುತ್ತೆ. ಸೊ ಆ ಡೇಟ್ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗಿ. ಸೊ ಅದೇ ರೀತಿ ನೆಕ್ಸ್ಟ್ ನಿಮಗೆ ಇಲ್ಲಿ ಇಂಟಿಮೇಷನ್ ಚಾರ್ಜಸ್ ಅಥವಾ ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು, ಇಂಟಿಮೇಷನ್ ಚಾರ್ಜಸ್ ಆಗಿರ್ಬೋದು, ಸೊ ಪ್ರತಿಯೊಂದನ್ನು ಕೂಡ ಈ ಡೇಟ್ ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಫೇಸ್ 1 ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಅಂದ್ರೆ ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಅದನ್ನೇ ಫೇಸ್ 1 ಅಂತ ಹೇಳ್ತೀವಿ. ಸೊ ಲಾಸ್ಟ್ ವೀಕ್ ಆಫ್ ಆಗಸ್ಟ್ ಅಥವಾ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್. ಸೊ ಇದು ಟೆಂಟೇಟಿವ್ ಡೇಟ್ಸ್ ಅಂತ ಹೇಳಿದ್ದಾರೆ. ಸೊ ಮೇ ಬಿ ಚೇಂಜ್ ಆಗ್ಬೋದು ಅಥವಾ ಆಗದೇನೆ ಇರ್ಬೋದು. ಸೊ ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಲಾಸ್ಟ್ ವೀಕ್ ಆಫ್ ಆಗಸ್ಟ್ ಅಥವಾ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ನಬಾರ್ಡ್ ರಿಸರ್ವ್ಸ್ ದಿ ರೈಟ್ ಟು ಮೇಕ್ ಚೇಂಜಸ್ ದಿ ಡೇಟ್ ಆಫ್ ಎಕ್ಸಾಮಿನೇಷನ್ ಅಂತ ಅವರೇ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಈ ಎಕ್ಸಾಮಿನೇಷನ್ ಡೇಟ್ಗಳು ಚೇಂಜಸ್ ಆಗಬಹುದು. ಸೊ ಅಥವಾ ಸೊ ಇದೇ ಡೇಟಿಗೆ ನಿಮಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು. ಸೊ ಅವ್ರು ಎಕ್ಸಾಮ್ ಅನ್ನ ಯಾವತ್ತಾದ್ರೂ ಕಂಡಕ್ಟ್ ಮಾಡಲಿ, ಒಂದು ಸಲ ನೀವು ನೋಟಿಫಿಕೇಶನ್ ಆಗಿದೆ ಅಂದ್ರೆ ಆ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಥವಾ ಅದರ ಸಿಲೆಬಸ್ ಏನು, ಆ ಎಕ್ಸಾಮಿಗೆ ನೀವು ಯಾವ್ದನ್ನ ಪ್ರಿಪೇರ್ ಆಗಬೇಕು, ಸೊ ಬೇಸ್ಡ್ ಆನ್ ದಟ್ ಪ್ರಿಪೇರ್ ಆಗ್ತಾ ಹೋಗಿ. ಅಥವಾ ಡೇಟ್ ಆಫ್ ಮೈನ್ ಎಕ್ಸಾಮಿನೇಷನ್ ವುಡ್ ನಾಟ್ ಬಿ ಅನೌನ್ಸ್ಡ್ ಸಪರೇಟ್ಲಿ ಆನ್ ಅವರ್ ವೆಬ್ಸೈಟ್ ಅಂತ ಹೇಳಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಮೈನ್ ಎಕ್ಸಾಮ್ ಡೇಟ್ ಅನ್ನ ಸಪರೇಟ್ ಆಗಿ ಅನೌನ್ಸ್ ಮಾಡೋದಿಲ್ಲ. ಸೊ ಆ ಮೈನ್ ಎಕ್ಸಾಮ್ ಡೇಟ್ ಅನ್ನು ಕೂಡ ನಿಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ನಿಮ್ಮ ಟೆಂಟೇಟಿವ್ ಡೇಟ್ಸ್ ಆಗಿರುತ್ತೆ ರಿಗಾರ್ಡಿಂಗ್ ನಬಾರ್ಡ್ ಗ್ರೇಡ್ ಎ ರಿಕ್ರೂಟ್ಮೆಂಟ್. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಸೊ ನಬಾರ್ಡ್ ಗ್ರೇಡ್ ಎ ರಿಕ್ರೂಟ್ಮೆಂಟ್ ಅಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೊ ಏಜ್ ಆಸ್ ಆನ್ 1/7/2021 the candidates must be between 21 and 30 years of age ಅಂತ ಹೇಳ್ತಾರೆ. ಸೊ ಈ ಏಜ್ ಗ್ರೂಪ್ ನಡುವೆ ಇರ್ಬೇಕು ನೀವು. ಸೊ 21 ಇಂದ 30 ಇಯರ್ಸ್ ಒಳಗಡೆ ನಿಮ್ಮ ಏಜ್ ಗ್ರೂಪ್ ಇರಬೇಕು. ಸೊ ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ದಟ್ ನಬಾರ್ಡ್ ಗ್ರೇಡ್ ಎ ಪೋಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳ್ತೀವಿ ನಾವು, ಅಥವಾ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಆಗಿರ್ಬೋದು. ಸೊ ಅಲ್ಲೂ ಕೂಡ ನಿಮಗೆ RDBS ಅಂತ ಹೇಳ್ತಾ ಹೋಗ್ತಾರೆ. ಅಥವಾ ಏಜ್ ಆಸ್ ಆನ್ 1/7/2021. ಸೊ ಬಿಟ್ವೀನ್ 21 to
30 ಇಯರ್ಸ್ ಆಗಿರ್ಬೇಕು. ಅಂದ್ರೆ ನಿಮ್ಮ ಏಜ್ ಗ್ರೂಪ್ 21 ಇಂದ 30 ಇಯರ್ಸ್ ಒಳಗಡೆ ಇದೆ ಅಂದ್ರೆ ನೀವು ಅಪ್ಲೈ ಮಾಡಬಹುದು. The candidate must have been born not earlier than 2/7/1991 and not later than 1/7/2000. So both data are inclusive. ಅಂದ್ರೆ ಇವೆರಡು ಡೇಟ್ ಅಲ್ಲಿ ನೀವು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನಾಟ್ ಅರ್ಲಿಯರ್ ದೆನ್ ಅಂದ್ರೆ 2/7/1991 ಗಿಂತ ಮೊದಲು ಬಾರ್ನ್ ಆಗಿರಬಾರ್ದು, ಅಥವಾ ನಾಟ್ ಲೇಟರ್ ದೆನ್ 1/7/2000 ಆದ್ಮೇಲೆ ಬಾರ್ನ್ ಆಗಿರಬಾರ್ದು. ಹಾಗಾಗಿ ಈ ನಿಮಗೆ ಏಜ್ ಗ್ರೂಪ್ ಗೊತ್ತಿರಬೇಕಾಗುತ್ತೆ. 21 to 30 ಇಯರ್ಸ್ ಆಗಿದೆ ಅಂದ್ರೆ, ಅಥವಾ ಇನ್ ಬಿಟ್ವೀನ್ 21 to 30 ಇಯರ್ಸ್ ಅಲ್ಲಿ ಇದೀರಾ ಅಂದ್ರೆ ನೀವು ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ, ಸೊ ಕೆಲವೊಂದು ಕ್ಯಾಟಗರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ ಏಜ್ ಲಿಮಿಟ್ ಅಲ್ಲಿ. ಸೊ ಅದು ಅಪ್ಪರ್ ಏಜ್ ಲಿಮಿಟ್ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಿದೆ, ಸೊ 21 to 30 ಇಯರ್ಸ್ ಅಲ್ಲಿ ಅಪ್ಪರ್ ಏಜ್ ಲಿಮಿಟ್ ಅಲ್ಲಿ ಮಾತ್ರ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಅಂದ್ರೆ 21 to 30 ಇಯರ್ಸ್ ಇದು ನಿಮಗೆ ಏಜ್ ಗ್ರೂಪ್ ಇರುವಂತದ್ದು. ಇಲ್ಲಿ SC ST ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ ಅಂತ ಹೇಳ್ತೀವಿ. ಸೊ ಇವರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಂದ್ರೆ ಅಪ್ಪರ್ ಏಜ್ ಲಿಮಿಟ್ ಇರುವಂತದ್ದು ನಿಮಗೆ 30. ಸೊ ಈ 30ಗೆ ಪ್ಲಸ್ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದ್ರೆ 35 ಇಯರ್ಸ್ ತನಕ SC ST ಅವರು ಅಪ್ಲೈ ಮಾಡಬಹುದು. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ OBC, ಸೊ ಅವರಿಗೆ 3 ಇಯರ್ಸ್ ಇರುತ್ತೆ. ಅಂದ್ರೆ 30 ಪ್ಲಸ್ 3 ಆಗುತ್ತೆ. 33 ತನಕ OBC ಅವರು ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬಹುದು. ಪರ್ಸನ್ ವಿತ್ ಡಿಸಬಿಲಿಟಿ ಆದ್ರೆ ಅದನ್ನೇ PWBD ಅಂತ ಹೇಳ್ತೀವಿ. ಸೊ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಗಿರ್ಬೋದು, ಅವರಿಗೆ 10 ಇಯರ್ಸ್ ಇರುತ್ತೆ. ಸೊ ಅದು 30ಗೆ 10 ಇಯರ್ಸ್ ಆಡ್ ಆಗುತ್ತೆ. 40 ಇಯರ್ಸ್ ತನಕ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು. ಸೊ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಅಪ್ಪರ್ ಏಜ್ ಲಿಮಿಟ್ ಅಲ್ಲಿ ಯಾವ ರೀತಿ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಸೊ ಅದು SC ST ಆದ್ರೆ ಇರುವಂತ ಏಜಿಗೆ 5 ಇಯರ್ಸ್ ಆಡ್ ಮಾಡಿ 35 ಇಯರ್ಸ್ ಆಯ್ತು. OBC ಆದ್ರೆ 30 ಪ್ಲಸ್ 3 33 ಆಯ್ತು. ನೆಕ್ಸ್ಟ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಥವಾ ನೆಕ್ಸ್ಟ್ ಯಾವುದೇ ರೀತಿಯ ಎಕ್ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಸೊ ಅವರಿಗೆ 10 ಇಯರ್ಸ್ ಕೊಡ್ತಾ ಹೋಗ್ತಾರೆ. ಅಥವಾ ಈ ರೀತಿ ನಿಮಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಸೊ ಅದು ಕ್ಯಾಟಗರಿ ವೈಸ್. ಹಾಗಾಗಿ ಆ ಕ್ಯಾಟಗರಿ ವೈಸ್ ರಿಲ್ಯಾಕ್ಸೇಷನ್ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಂಬರ್ ಆಫ್ ವೇಕೆನ್ಸೀಸ್ ಅಂಡ್ ರಿಸರ್ವೇಶನ್. ಅಂದ್ರೆ ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ಗಳು ರಿಸರ್ವೇಶನ್ ಇದೆ ಅದನ್ನೇ ನಾವು ನಂಬರ್ ಆಫ್ ವೇಕೆನ್ಸೀಸ್ ಅಂಡ್ ರಿಸರ್ವೇಶನ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ವೇಕೆನ್ಸೀಸ್ ಇಲ್ಲಿರುವಂತದ್ದು ನಬಾರ್ಡ್ ಅಲ್ಲಿ ನಿಮಗೆ ಆಲ್ ಓವರ್ ಇಂಡಿಯಾ ಆಗಿರುತ್ತೆ. ಇದು ನಂಬರ್ ಆಫ್ ವೇಕೆನ್ಸೀಸ್. ಸೊ ಸ್ಟೇಟ್ ವೈಸ್ ವೇಕೆನ್ಸೀಸ್ ಇರೋದಿಲ್ಲ. ಹಾಗಾಗಿ ಆಲ್ ಓವರ್ ಇಂಡಿಯಾ ವೇಕೆನ್ಸೀಸ್ ನ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನಿಮಗೆ RDBS ಅಂತ ಹೇಳ್ತಾರೆ. ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸ್ ಅಂತ ಹೇಳ್ತೀವಿ. ಸೊ ಅದನ್ನೇ RDBS ಅಂತ ಹೇಳ್ತೀವಿ. ನೆಕ್ಸ್ಟ್ ಅದರಲ್ಲೇ ಇನ್ನೊಂದು ಪಾರ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ರಾಜ್ ಭಾಷಾ ಅಂತ ಇದೆ. ಅಂದ್ರೆ ಇಲ್ಲಿ AM ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ AM ದಟ್ ಈಸ್ ನಥಿಂಗ್ ಬಟ್ ನಬಾರ್ಡ್ ಗ್ರೇಡ್ A ರಿಕ್ರೂಟ್ಮೆಂಟ್. ಅದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳ್ತೀವಿ ನಾವು. ಸೊ ಆ ರಿಕ್ರೂಟ್ಮೆಂಟ್ ಪೋಸ್ಟ್ ಇರುವಂತದ್ದು. ಹಾಗಾಗಿ AM RDBS ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸ್. ಸೊ ಇದರಲ್ಲಿ ಜನರಲ್ ಅಂತ ಹೇಳಿದ್ದಾರೆ. ಅಂದ್ರೆ ಜನರಲ್ ಪೋಸ್ಟ್ ಗಳಿರುತ್ತೆ 31, ಅಥವಾ ಇಲ್ಲಿ ಎನಿ ಡಿಗ್ರಿ ಬೇಸ್ ಮೇಲೆ ಅಪ್ಲೈ ಮಾಡಬಹುದು. ಹಾಗಾಗಿ ಜನರಲ್ ಅಂತ ಹೇಳಿರ್ತಾರೆ. ಸೊ ಇಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿ ಅಂತ ಹೇಳ್ತೀವಿ. ಅಂದ್ರೆ ಜನರಲ್ ಮೆರಿಟ್. ಸೊ 31 ಪೋಸ್ಟ್ ಇರುತ್ತೆ. SC ಆದ್ರೆ 10 ಇರುತ್ತೆ. ST ಆದ್ರೆ 5 ಇರುತ್ತೆ. OBC ಆದ್ರೆ 22 ಇರುತ್ತೆ. ಟೋಟಲ್ EWS ಆದ್ರೆ 6 ಇರುತ್ತೆ. ಟೋಟಲ್ ಆಗಿ 74 ಪೋಸ್ಟ್ಗಳು ಜನರಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಜನರಲ್ ಗೆ ಎನಿ ಡಿಗ್ರಿ ಆದವರು ಅಪ್ಲೈ ಮಾಡಬಹುದು ಅಂತ. ಸೊ ಅದನ್ನ ನಾವು ಜನರಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ PWDR 7 ಇರುತ್ತೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಡಿಗ್ರಿ ಆಗಿರ್ಬೇಕು ನಿಮಗೆ. ಸೊ ಈ ಅಗ್ರಿಕಲ್ಚರ್ ಡಿಗ್ರಿನೇ ಆಗಿರ್ಬೇಕು. ಇಲ್ಲಿ 5 ಪೋಸ್ಟ್ ಇರುತ್ತೆ. ಸೊ ಅದೇ ರೀತಿ SC ಆದ್ರೆ 2, ST ಆದ್ರೆ 1, ನೆಕ್ಸ್ಟ್ OBC ಆದ್ರೆ 4, EWS 1, ಟೋಟಲ್ ನಿಮಗೆ 13 ಪೋಸ್ಟ್ ಇರುತ್ತೆ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಸ್ಪೆಸಿಫಿಕ್ ಡಿಗ್ರಿಗಳಾಗಿರ್ಬೇಕಿದು. ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆದ್ರೆ 1 ಪೋಸ್ಟ್ ಇದೆ ಜನರಲ್ ಮೆರಿಟಿಗೆ. SC ST ಗೆ ಅಥವಾ SC ಗೆ ಒಂದಿದೆ. ST ಗೆ ಯಾವುದೇ ರೀತಿಯ ಪೋಸ್ಟ್ ಇಲ್ಲ. OBC 1 ಪೋಸ್ಟ್ ಇದೆ. ಟೋಟಲ್ ಆಗಿ 3 ಪೋಸ್ಟ್ ಇದೆ. ನೆಕ್ಸ್ಟ್ ಅನಿಮಲ್ ಹಸ್ಬೆಂಡರಿ, ಇದು ಕೂಡ ಸ್ಪೆಸಿಫಿಕ್ ಡಿಗ್ರಿ ನಿಮಗೆ 1 ಪೋಸ್ಟ್ ಇರುತ್ತೆ. ಅನ್ರಿಸರ್ವ್ಡ್ ಗೆ SC ಗೆ 1 ಪೋಸ್ಟ್ ಇರುತ್ತೆ. ನೆಕ್ಸ್ಟ್ OBC 1 ಪೋಸ್ಟ್ ಇರುತ್ತೆ. EWS 1 ಪೋಸ್ಟ್ ಇರುತ್ತೆ. ಟೋಟಲ್ ಆಗಿ 4 ಪೋಸ್ಟ್ ಗಳಿರುತ್ತೆ ನಿಮಗೆ. ಅದೇ ರೀತಿ ಫಿಶರೀಸ್ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ನೆಕ್ಸ್ಟ್ ಪ್ಲಾಂಟೇಶನ್ ಅಂಡ್ ಹಾರ್ಟಿಕಲ್ಚರ್ ಆಗಿರ್ಬೋದು, ಲ್ಯಾಂಡ್ ಡೆವಲಪ್ಮೆಂಟ್ ಅಂಡ್
ಸಾಯಿಲ್ ಸೈನ್ಸ್ ಆಗಿರ್ಬೋದು, ವಾಟರ್ ರಿಸೋರ್ಸಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು. ಸೊ ಇದೆಲ್ಲದರಲ್ಲೂ ನಂಬರ್ ಆಫ್ ಪೋಸ್ಟ್ ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ. ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿದ್ದಿಷ್ಟೇ, ಜನರಲ್ ನ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಆನ್ವರ್ಡ್ಸ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಅನಿಮಲ್ ಹಸ್ಬೆಂಡರಿ, ಫಿಶರೀಸ್, ಫಾರೆಸ್ಟ್ರಿ, ಪ್ಲಾಂಟೇಶನ್, ಇದೆಲ್ಲದಕ್ಕೂ ಕೂಡ ನಿಮಗೆ ಸ್ಪೆಸಿಫಿಕ್ ಡಿಗ್ರಿನ ಕೇಳ್ತಾ ಹೋಗ್ತಾರೆ. ಜನರಲ್ ಒಂದು ಮಾತ್ರ ನೀವು ಎನಿ ಡಿಗ್ರಿ ಬೇಸ್ ಮೇಲೆ, ಅಂದ್ರೆ ಯಾವುದೇ ಡಿಗ್ರಿ ಆಗಿದ್ರು ಕೂಡ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸೊ ಇದು ನಿಮಗೆ ಮೇಜರ್ ಡಿಫರೆನ್ಸ್ ಗೊತ್ತಿರಬೇಕಾಗತ್ತೆ. ಅದೇ ರೀತಿ ಅಸಿಸ್ಟೆಂಟ್ ಮ್ಯಾನೇಜರ್ ರಾಜಭಾಷೆಗೆ ಬಂದ್ರೆ, ಸೊ ಜನರಲ್ ಮೆರಿಟ್ 2 ಪೋಸ್ಟ್ ಇರುತ್ತೆ, SC1 ಅಂಡ್ ST1, ಅಗೈನ್ ನೆಕ್ಸ್ಟ್ EWS1, ಟೋಟಲ್ ಆಗಿ 5 ಪೋಸ್ಟ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಟೋಟಲ್ ಆಗಿ ನಿಮಗೆ RDBS ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸ್ ಅಲ್ಲಿ 148 ಪೋಸ್ಟ್ ನಿಮಗೆ ಓವರ್ ಆಲ್ ಆಗಿರುತ್ತೆ. ಸೊ ಇದರಲ್ಲಿ ಅದನ್ನ ಕ್ಯಾಟಗರಿ ವೈಸ್ ಅಥವಾ ನೆಕ್ಸ್ಟ್ ಸ್ಪೆಸಿಫಿಕ್ ಡಿಗ್ರಿ ಬೇಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಸೊ ಅದು ಪರ್ಟಿಕ್ಯುಲರ್ ಡಿಗ್ರಿ ಆಗಿರ್ಬೋದು ಅಥವಾ ಜನರಲಿಸ್ಟ್ ಆಗಿರ್ಬೋದು. ಸೊ ಇದೇ ರೀತಿ ಇದು ನಿಮ್ಮ ರಿಸರ್ವೇಶನ್ ಅಥವಾ ನಂಬರ್ ಆಫ್ ವೇಕೆನ್ಸೀಸ್ ಅಂಡ್ ರಿಸರ್ವೇಶನ್ ಆಯ್ತು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಈ ಜನರಲ್ ಅನ್ನುವಂತಹ ಪೋಸ್ಟಿಗೆ ಅಥವಾ ನೀವು ಜನರಲಿಸ್ಟ್ ಅಂತ ಹೇಳ್ತೀವಿ ಕೆಲವು ಕಡೆ, ಇದಕ್ಕೆ ಏನ್ ಕ್ವಾಲಿಫಿಕೇಶನ್ ಇರಬೇಕು? ಸೊ ಅದನ್ನೇ ನಾವು ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲಾ ಪೋಸ್ಟ್ ಗಳಿಗೂ ಒಂದೇ ರೀತಿಯ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಇರೋದಿಲ್ಲ. ಸೊ ಅಗ್ರಿಕಲ್ಚರ್ ಆಗಿರ್ಬೋದು, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ಸ್ಪೆಸಿಫಿಕ್ ಡಿಗ್ರಿಗಳನ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಆ ಸ್ಪೆಸಿಫಿಕ್ ಡಿಗ್ರಿಗಳು ಕೂಡ ನಿಮಗೆ ಯಾವುದು ಅನ್ನೋದು ಗೊತ್ತಿರಬೇಕಾಗತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ಗ್ರೇಡ್ ಎ ರೂರಲ್ ಡೆವಲಪ್ಮೆಂಟ್ ಅಂಡ್ ಬ್ಯಾಂಕಿಂಗ್ ಸರ್ವಿಸಸ್, RDBS ಅಂತ ಹೇಳ್ತೀವಿ ನಾವು. ಇದರಲ್ಲಿ ಜನರಲ್ ಅಂತ ಅಥವಾ ಇದನ್ನ ಜನರಲಿಸ್ಟ್ ಅಂತಾನು ಹೇಳ್ತೀವಿ. ಕೆಲವು ಕಡೆ ಜನರಲಿಸ್ಟ್ ಅಂತ ಹೇಳ್ತಾರೆ ಅಥವಾ ಕೆಲವು ಕಡೆ ಜನರಲ್ ಅಂತ ಹೇಳ್ತಾರೆ. ಸೊ ಈ ಜನರಲ್ ಪೋಸ್ಟ್ ಗೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್, ಅಂದ್ರೆ ಎನಿ ಡಿಗ್ರಿ ಯಾವ್ದಾದ್ರು ಕೂಡ ಅಪ್ಲೈ ಮಾಡಬಹುದು ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮಿನಿಮಮ್ 60% ಮಾರ್ಕ್ಸ್ ಇರಲೇಬೇಕಾಗತ್ತೆ. SC/ST ಕ್ಯಾಂಡಿಡೇಟ್ಸ್ ಆದ್ರೆ 55% ಮಾರ್ಕ್ಸ್ ಇರಬೇಕಾಗತ್ತೆ ಅಗ್ರಿಗೇಟ್ ಆಗಿ. ಇದು ನಿಮಗೆ ಗೊತ್ತಿರಬೇಕು. ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂದ್ರೆ ಯಾರು ಬೇಕೋ ಅವ್ರು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಜೊತೆಗೆ 60% ಇರಬೇಕು. ಜನರಲ್ ಮೆರಿಟ್ ಆದ್ರೆ SC/ST PWBD ಆದ್ರೆ 55% ಅಗ್ರಿಗೇಟ್ ಆಗಿರ್ಬೇಕಾಗತ್ತೆ. ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಅಥವಾ MBA ಅಥವಾ PGDM, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ವಿತ್ ಎ ಮಿನಿಮಮ್ ಆಫ್ 55% ಮಾರ್ಕ್ಸ್. SC/ST ಆದ್ರೆ 50% ಅಥವಾ PWBD ಆದ್ರೆ 50% ಅಗ್ರಿಗೇಟ್ ಇರಬೇಕಾಗತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನೀವು ಪೋಸ್ಟ್ ಗ್ರಾಜುಯೇಟ್ ಆದ್ರೂ ಕೂಡ ಅಪ್ಲೈ ಮಾಡಬಹುದು, ಬ್ಯಾಚುಲರ್ ಡಿಗ್ರಿ ಆದ್ರೂ ಕೂಡ ಅಪ್ಲೈ ಮಾಡಬಹುದು. ಬಟ್ ನಿಮಗೆ ಆ ಪರ್ಸೆಂಟೇಜ್ ಮೇಲೆ ರೆಸ್ಟ್ರಿಕ್ಷನ್ಸ್ ಇದೆ. ಬ್ಯಾಚುಲರ್ ಡಿಗ್ರಿ ಆದ್ರೆ 60% ಇರಬೇಕು, SC/ST ಗೆ 55% ಇರಬೇಕು, ಪೋಸ್ಟ್ ಗ್ರಾಜುಯೇಟ್ ಆದ್ರೆ 55 ಜನರಲ್ ಗೆ ಇರಬೇಕು, 50% SC/ST ಆಸ್ಪಿರೆಂಟ್ಸ್ ಗಳಿಗೆ ಇರಬೇಕಾಗತ್ತೆ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಪ್ಲೈ ಮಾಡೋದಕ್ಕೂ ಮೊದಲು. ಅದೇ ರೀತಿ ನೆಕ್ಸ್ಟ್ ಫಸ್ಟ್ ಒನ್ ಜನರಲ್ ನೋಡಿದ್ವಿ, ಸೆಕೆಂಡ್ ಒನ್ ಅಗ್ರಿಕಲ್ಚರ್ ಅಂತ ಆಯ್ತು. ಇದೆಲ್ಲದು ಪೋಸ್ಟ್ ಗಳು. ಸೊ ಸೆಕೆಂಡ್ ಒನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಅನಿಮಲ್ ಹಸ್ಬೆಂಡರಿ, ಇದೆಲ್ಲದು ಸ್ಪೆಸಿಫಿಕ್ ಡಿಗ್ರಿ ಮೇಲೆ ಕೇಳ್ತಾ ಹೋಗ್ತಾರೆ ಅಥವಾ ಸ್ಪೆಸಿಫಿಕ್ ಡಿಗ್ರಿ ರಿಕ್ವೈರ್ಮೆಂಟ್ ಇರುತ್ತೆ. ಅಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಸೊ ಸ್ಪೆಸಿಫಿಕ್ ಡಿಗ್ರಿನೇ ಕಂಪ್ಲೀಟ್ ಆಗಿರ್ಬೇಕು ನಿಮಗೆ. ಅಗ್ರಿಕಲ್ಚರ್ ಅಲ್ಲಿ ನೀವು ಬ್ಯಾಚುಲರ್ ಡಿಗ್ರಿ ಮಾಡಿರ್ಬೇಕು ವಿತ್ ಮಿನಿಮಮ್ 60% ಮಾರ್ಕ್ಸ್ ಫಾರ್ ಜನರಲ್ ಮೆರಿಟ್ ಅಂಡ್ 55% ಅಗ್ರಿಗೇಟ್ ಫಾರ್ SC/ST ಅಂಡ್ PWBD ಅಪ್ಲಿಕೆಂಟ್ಸ್. ಆರ್ ಎಲ್ಸ್ ನೀವು ಬ್ಯಾಚುಲರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಅಗ್ರಿಕಲ್ಚರ್. ಸೊ ನೀವು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಬ್ಯಾಚುಲರ್ ಡಿಗ್ರಿನಾರು ಮಾಡಿರ್ಬೇಕು ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿನಾರು ಮಾಡಿರ್ಬೇಕು. ಬ್ಯಾಚುಲರ್ ಡಿಗ್ರಿ ಆದ್ರೆ ನಿಮಗೆ ಮಿನಿಮಮ್ 60% ಇರಲೇಬೇಕಾಗುತ್ತೆ ಜನರಲ್ ಮೆರಿಟ್. SC/ST ಅಂಡ್ PWBD ಆದ್ರೆ 55% ಇರಬೇಕು. ಬಟ್ ಪೋಸ್ಟ್ ಗ್ರಾಜುಯೇಟ್ ಆದ್ರೆ 55% ಜನರಲ್ ಮೆರಿಟ್ ಇರಬೇಕು. ಅದೇ ರೀತಿ 50% ಅಗ್ರಿಗೇಟ್ SC/ST PWBD ಆಸ್ಪಿರೆಂಟ್ಸ್ ಗೆ ಇರಬೇಕಾಗತ್ತೆ. ಸೊ ಅಗ್ರಿಕಲ್ಚರ್ ಅಂದ್ರೆ ಅಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ನೀವು ಪೋಸ್ಟ್ ಗ್ರಾಜುಯೇಟ್ ಅಥವಾ ಡಿಗ್ರಿ ಮಾಡಿರ್ಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಸ್ಪೆಸಿಫಿಕ್ ಡಿಗ್ರಿಗಳೇ ಆಗಿರಬೇಕು ನಿಮಗೆ. ಎನಿ ಡಿಗ್ರಿ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ಬ್ಯಾಚುಲರ್ ಡಿಗ್ರಿ ಇನ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ವಿತ್ 60% and 55% for SC/ST, or else post graduate degree in agricultural engineering. ಸೊ ಇದೇನ್ ಸ್ಪೆಸಿಫಿಕ್ ಟರ್ಮ್ ಇದೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅನ್ನುವಂತಹ ಪೋಸ್ಟ್. ಸೊ ಅದಕ್ಕೆ ಅದರಲ್ಲೇ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆಗಿರಬೇಕು. ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆದ್ರೆ ಸೇಮ್ 55% ಫಾರ್ ಜನರಲ್ ಮೆರಿಟ್, 50% ಫಾರ್ SC/ST ಅಂಡ್ PWBD ಅಪ್ಲಿಕೆಂಟ್. ಸೊ
ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಸೊ ಅದನ್ನ ನಾವು PWBD ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅನಿಮಲ್ ಹಸ್ಬೆಂಡರಿ. ಸೊ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ವೆಟರ್ನರಿ ಸೈನ್ಸಸ್ or animal husbandry from a recognized university with a minimum 60% for general merit and SC/ST ಗೆ 55%. ಸೊ ಅದೇ ರೀತಿ ಸೇಮ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ವೆಟರ್ನರಿ ಸೈನ್ಸಸ್ ಅನಿಮಲ್ ಹಸ್ಬೆಂಡರಿ ಪೋಸ್ಟ್ ಗೆ ಅಪ್ಲೈ ಮಾಡಬೇಕು ಅಂದ್ರೆ ನೀವು ಒಂದು ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಆರ್ ಎಲ್ಸ್ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಇನ್ ಅನಿಮಲ್ ಹಸ್ಬೆಂಡರಿ ಅಥವಾ ವೆಟರ್ನರಿ ಸೈನ್ಸಸ್ ಆಗಿರಬೇಕು. ಸೊ ಅದರಲ್ಲಿ 55% ಜನರಲ್ ಮೆರಿಟ್ ಅಂಡ್ 50% ಅಗ್ರಿಗೇಟ್ ಫಾರ್ SC/ST ಅಂಡ್ PWBD ಆಸ್ಪಿರೆಂಟ್. ಸೊ ಇದು ನಿಮ್ಮ ಅನಿಮಲ್ ಹಸ್ಬೆಂಡರಿ ಆಯ್ತು. ಸೊ ಅದೇ ರೀತಿ ನೆಕ್ಸ್ಟ್ ಸ್ಪೆಸಿಫಿಕ್ ಡಿಗ್ರಿ ಫಿಶರೀಸ್ ಇದೆ. ಸೊ ಫಿಶರೀಸ್ ಅಷ್ಟೇ ಬ್ಯಾಚುಲರ್ ಡಿಗ್ರಿ ಇನ್ ಫಿಶರೀಸ್ ಆಗಿರಬೇಕು ನಿಮಗೆ. ಫಿಶರೀಸ್ ಸೈನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ or with 60% marks and 55% aggregate or else post graduate in fisheries science. ಸೊ ಇಲ್ಲಿ ಫಿಶರೀಸ್ ಗೆ ಸ್ಪೆಸಿಫಿಕ್ ಆಗಿ ಅದೇ ಫೀಲ್ಡ್ ಅಲ್ಲಿ ಬ್ಯಾಚುಲರ್ ಡಿಗ್ರಿನಾರು ಮಾಡಿರಬೇಕು ಅಥವಾ ಪೋಸ್ಟ್ ಗ್ರಾಜುಯೇಟ್ ಅಥವಾ PG ನಾರು ಮಾಡಿರ್ಬೇಕಾಗತ್ತೆ. ಸೊ ನೀವು ಕೂಡ ಎಲಿಜಿಬಲ್ ಆಗಿರ್ತೀರಾ, ಪೋಸ್ಟ್ ಗ್ರಾಜುಯೇಟ್ ಆಸ್ಪಿರೆಂಟ್ಸ್ ಕೂಡ ಎಲಿಜಿಬಲ್ ಆಗಿರ್ತೀರಾ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಫಾರೆಸ್ಟ್ರಿ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ ಫಾರೆಸ್ಟ್ರಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಫಾರೆಸ್ಟ್ರಿನೇ ಆಗಿರಬೇಕು ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಫಾರೆಸ್ಟ್ರಿ ವಿತ್ ಮಿನಿಮಮ್ 55% ಅಂಡ್ SC/ST ಆದ್ರೆ 50%. ಸೊ ಇಲ್ಲೂ ಕೂಡ ಅಷ್ಟೇ ಫಾರೆಸ್ಟ್ರಿಗೂ ಅಷ್ಟೇ ಬ್ಯಾಚುಲರ್ ಡಿಗ್ರಿ ಆರ್ ಮಾಸ್ಟರ್ ಡಿಗ್ರಿ ಯಾವ್ದಾಗಿದ್ರು ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ. ಬಟ್ ನಿಮಗೆ ಗೊತ್ತಿರಬೇಕಾಗಿದ್ದಿಷ್ಟೇ ಎಲ್ಲಾ ಪೋಸ್ಟ್ ಗಳಿಗೂ ಐದರ್ ಬ್ಯಾಚುಲರ್ ಡಿಗ್ರಿ ಆರ್ ಮಾಸ್ಟರ್ ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಪರ್ಸೆಂಟೇಜ್ ಸೇಮ್ ಇದೆ. ಬ್ಯಾಚುಲರ್ ಡಿಗ್ರಿ ಆದ್ರೆ ಜನರಲ್ ಮೆರಿಟ್ ಗೆ 60% ಇರಬೇಕು, SC/ST ಗೆ 55% ಇರಬೇಕು. ಅದೇ ರೀತಿ ನಿಮ್ಗೆ ಏನಾದ್ರು ಪೋಸ್ಟ್ ಗ್ರಾಜುಯೇಟ್ ಆಗಿದ್ರೆ ಜನರಲ್ ಮೆರಿಟ್ ಗೆ 55% ಇರ್ತೀರಾ, ಅದೇ ರೀತಿ SC/ST ಗೆ 50% ಇರಬೇಕಾಗತ್ತೆ. ಸೊ ಬ್ಯಾಚುಲರ್ ಡಿಗ್ರಿ ನೆಕ್ಸ್ಟ್ ಪ್ಲಾಂಟೇಶನ್ ಅಂಡ್ ಹಾರ್ಟಿಕಲ್ಚರ್ ಗೆ ಬಂದ್ರೆ ಅಗೈನ್ ಆ ಪ್ಲಾಂಟೇಶನ್ ಅಂಡ್ ಹಾರ್ಟಿಕಲ್ಚರ್ ಅಲ್ಲಿ ನಿಮ್ಮ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಹಾರ್ಟಿಕಲ್ಚರ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಕಂಪ್ಲೀಟ್ ಆಗಿರ್ಬೇಕು. ಸೊ ಯಾವ್ದಾದ್ರು ಒಂದು ಕಂಪ್ಲೀಟ್ ಆಗಿದ್ರು ಕೂಡ ನೀವು ಐದರ್ ಬ್ಯಾಚುಲರ್ ಡಿಗ್ರಿ ಆರ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ನೀವು ಎಲಿಜಿಬಲ್ ಆಗಿರ್ತೀರಾ ಅಪ್ಲೈ ಮಾಡ್ಲಿಕ್ಕೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಸಾಯಿಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ ಬೇಸಿಕ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ಆರ್ ಅಗ್ರಿಕಲ್ಚರಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ನಿಮ್ಮ ಬೇಸಿಕ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಒಂದು, ಅಥವಾ ಅದೇ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆಗಿರ್ಬೇಕು ಇನ್ ಅಗ್ರಿಕಲ್ಚರ್ ಆರ್ ಅಗ್ರಿಕಲ್ಚರಲ್ ಸೈನ್ಸಸ್ ಅಂತ ಹೇಳ್ತೀವಿ. ಸೊ ಪರ್ಸೆಂಟೇಜ್ ಸೇಮ್ ಇದೆ, ರಿಕ್ವೈರ್ಮೆಂಟ್ ಪರ್ಸೆಂಟೇಜ್ ಏನು ಚೇಂಜಸ್ ಇರೋದಿಲ್ಲ. ಬಟ್ ಆ ಸ್ಪೆಸಿಫಿಕ್ ಏನ್ ಪೋಸ್ಟ್ ಇದೆ ಅದೇ ಫೀಲ್ಡ್ ಅಲ್ಲಿ ನೀವು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಸೊ ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ಅಪ್ಲೈ ದಟ್ ಸ್ಪೆಸಿಫಿಕ್ ಪೋಸ್ಟ್. ವಾಟರ್ ರಿಸೋರ್ಸಸ್ ಅಂತ ಹೇಳ್ತೀವಿ. So bachelor degree in hydrology or applied hydrology or geology, applied geology with page 8 hydrology, irrigation, water supply and sanitation as one of the subject. ಸೊ ಅಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿರ್ತಕ್ಕಂತಹ ಸ್ಪೆಸಿಫಿಕ್ ಸಬ್ಜೆಕ್ಟ್ ನೀವು ಸ್ಟಡಿ ಮಾಡಿರ್ಬೇಕಾಗತ್ತೆ. ಸೊ 60% ಅಥವಾ 55% SC/ST ಗೆ, ಅಥವಾ ಅದೇ ಫೀಲ್ಡ್ ಅಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಹೈಡ್ರಾಲಜಿ ಆರ್ ಅಪ್ಲೈಡ್ ಹೈಡ್ರಾಲಜಿ ಅಂತ ಹೇಳ್ತೀವಿ, ಅಥವಾ ಜಿಯಾಲಜಿ ಆರ್ ಅಪ್ಲೈಡ್ ಜಿಯಾಲಜಿ. ಸೊ ಅದೇ ಫೀಲ್ಡ್ ಅಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಡಿಗ್ರಿನಾರು ಮಾಡಿರ್ಬೇಕು ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿನಾರು ಮಾಡಿರ್ಬೇಕು. ಸೊ ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿ ಪೋಸ್ಟ್ ವಾಟರ್ ರಿಸೋರ್ಸಸ್. ನೀವು ಆ ವಾಟರ್ ರಿಸೋರ್ಸಸ್ ಪೋಸ್ಟ್ ಗೆ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ನೆಕ್ಸ್ಟ್ ಅದೇ ರೀತಿ ಫಿನಾನ್ಸ್ ಬಂದ್ರೆ, ಸೊ ಫಿನಾನ್ಸ್ ಅಲ್ಲಿ BBA ಆಗಿರ್ಬೇಕು ಅಥವಾ BBM ಆಗಿರ್ಬೇಕು ಅಂತ ಹೇಳ್ತೀವಿ. ಸೊ ಇದು ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ಫಿನಾನ್ಸ್ ಆರ್ ಬ್ಯಾಂಕಿಂಗ್ ಅದರಲ್ಲಿ BBA ಕಂಪ್ಲೀಟ್ ಆಗಿರ್ಬೇಕು ಅಥವಾ BMS ಇನ್ ಫೈನಾನ್ಸ್ ಆರ್ ಬ್ಯಾಂಕಿಂಗ್ ವಿತ್ 60% ಆರ್ SC/ST 55% ಒಂದು ಡಿಗ್ರಿ ಆಗಿರ್ಬೇಕು. ಆರ್ ಎಸ್ 2 years ಫುಲ್ ಟೈಮ್ PG ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಫೈನಾನ್ಸ್ ನಿಮ್ಮ ಸ್ಪೆಷಲೈಸೇಷನ್ ಆಗಿರ್ಬೇಕು. MBA ಅಥವಾ PGD ಕೋರ್ಸ್ ಅಲ್ಲಿ ಫೈನಾನ್ಸ್ ನಿಮ್ಮ ಸ್ಪೆಷಲೈಸೇಷನ್ ಆಗಿದ್ರೆ ನೀವು ಫೈನಾನ್ಸ್ ಫೀಲ್ಡ್ ಅಲ್ಲಿ ಬರ್ತಕ್ಕಂತಹ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು. ಬ್ಯಾಚುಲರ್ ಆರ್ financial and investment analysis with 60% or else bachelor degree in any discipline from a recognized university or institution in membership of Institute of Chartered Accountants of India. ಸೊ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಮೆಂಬರ್ ಜೊತೆಗೆ ಯಾವುದೇ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಕಂಪ್ಲೀಟ್ ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಫೈನಾನ್ಸ್
ಅಂಡರ್ಲಿ ಬರ್ತಕ್ಕಂತಹ ಪೋಸ್ಟ್ ಗಳಿಗೆ ನೀವೇನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್, ಅದೇ ರೀತಿ ಕಂಪ್ಯೂಟರ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಟೆಕ್ನಾಲಜಿ ಆರ್ ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಆ ಸ್ಪೆಸಿಫಿಕ್ ಫೀಲ್ಡ್ ಅಲ್ಲಿ ನಿಮಗೆ ಬ್ಯಾಚುಲರ್ ಡಿಗ್ರಿನೇ ಆಗಿರ್ಬೇಕು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಥವಾ ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ, ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಕಂಪ್ಯೂಟರ್ ಟೆಕ್ನಾಲಜಿ. ಸೊ ಅದರಲ್ಲಿ ನೀವು ಪೋಸ್ಟ್ ಗ್ರಾಜುಯೇಟ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು, ಜಸ್ಟ್ ಬ್ಯಾಚುಲರ್ ಡಿಗ್ರಿ ಆಗಿದ್ರು ಕೂಡ ನೀವು ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಾಜ್ಯ ಭಾಷಾ ಅಂತ ಹೇಳ್ತೀವಿ. ಸೊ ನೀವು ಇದುವರೆಗೆ ನೋಡಿರುವಂತದ್ದು RDBS ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸ್. ನೆಕ್ಸ್ಟ್ ಅದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಅಲ್ಲಿ ರಾಜ್ಯ ಭಾಷಾ ಅಂತ ಹೇಳ್ತೀವಿ. ಸೊ ಅಲ್ಲಿ ನೀವು ಕ್ವಾಲಿಫೈ ಅಥವಾ ಅದಕ್ಕೆ ಅಪ್ಲೈ ಮಾಡಬೇಕು ಅಂದ್ರೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಇಂಗ್ಲಿಷ್ ಆರ್ ಹಿಂದಿ ಮೀಡಿಯಂ ವಿತ್ ಹಿಂದಿ ಅಂಡ್ ಇಂಗ್ಲಿಷ್ ಆಸ್ ಎ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಇಂಗ್ಲಿಷ್ ಅಥವಾ ಹಿಂದಿ ಮೀಡಿಯಂ ಅಲ್ಲಿ ಮಾಡಿರ್ಬೇಕು, ಅಥವಾ ಹಿಂದಿ ಆರ್ ಇಂಗ್ಲಿಷ್ ಆಸ್ ಎ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿರ್ಬೇಕು, ಅಥವಾ ಅದೇ ಫೀಲ್ಡ್ ಅಲ್ಲಿ PG ಡಿಪ್ಲೊಮಾ ಇನ್ ಟ್ರಾನ್ಸ್ಲೇಷನ್ ಮಿನಿಮಮ್ 1 year ಇನ್ ಹಿಂದಿ ಆರ್ ಇಂಗ್ಲಿಷ್. ಸೊ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ PG ಡಿಪ್ಲೊಮಾ ಇನ್ ಟ್ರಾನ್ಸ್ಲೇಷನ್ ಕೋರ್ಸ್ ನ ಕಂಪ್ಲೀಟ್ ಮಾಡೇ ಇರ್ಬೇಕಾಗತ್ತೆ. ಸೊ ಮಿನಿಮಮ್ ಅಟ್ ಲೀಸ್ಟ್ 1 year ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ಕೂಡ ನಿಮಗೆ ಕ್ರೈಟೀರಿಯಾ. ಅಥವಾ ವೈಸ್ ವರ್ಸಾ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಸ್ಟಡಿಡ್ ಇಂಗ್ಲಿಷ್ ಅಂಡ್ ಹಿಂದಿ ಆಸ್ ಎ ಸಬ್ಜೆಕ್ಟ್ ಅಟ್ ಲೀಸ್ಟ್ 2 years ಆಫ್ ಬ್ಯಾಚುಲರ್ ಡಿಗ್ರಿ ಕೋರ್ಸ್. ಸೊ ಆ ಬ್ಯಾಚುಲರ್ ಡಿಗ್ರಿಯಲ್ಲಿ ಅವ್ರು ಅಟ್ ಲೀಸ್ಟ್ 2 years ಅದನ್ನ ಸ್ಟಡಿ ಮಾಡಿದ್ರೆ ನೀವು ಎಲಿಜಿಬಲ್ ಆಗಿರ್ತೀರಾ ಅಪ್ಲೈ ಮಾಡ್ಲಿಕ್ಕೆ. ಅಥವಾ ಅದೇ ನಿಮ್ಮ ರಾಜ್ಯ ಭಾಷೆಯಲ್ಲಿ ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ A ಸೆಲೆಕ್ಷನ್ ಆಗಬೇಕು ಅಂದ್ರೆ ಮಾಸ್ಟರ್ ಡಿಗ್ರಿ ಇನ್ ಹಿಂದಿ ವಿತ್ ಎ ಮಿನಿಮಮ್ 60% ಮಾರ್ಕ್ಸ್. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡಿಡ್ ಆಸ್ ಮೇನ್ ಎಲೆಕ್ಟಿವ್ ಸಬ್ಜೆಕ್ಟ್ ಅಟ್ ಲೀಸ್ಟ್ 2 years ಬ್ಯಾಚುಲರ್ ಡಿಗ್ರಿ ಕೋರ್ಸ್. ಸೊ ಇಂಗ್ಲಿಷ್ ನ ಆಸ್ ಎ ಮೇನ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿರ್ಬೇಕು. ಹಿಂದಿ ಮೀಡಿಯಂ ಅಲ್ಲಿ ಮಾಸ್ಟರ್ ಡಿಗ್ರಿನ ಅವರು ಕಂಪ್ಲೀಟ್ ಮಾಡಿರ್ಬೇಕು. ಸೊ ಅವಾಗ ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ A ರಾಜ್ಯ ಭಾಷಾ ಪೋಸ್ಟ್ ಏನಿದೆ ಸೊ ಅದಕ್ಕೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸೊ ಹಾಗಾಗಿ ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋಗೋದಾದ್ರೆ ಮಾಸ್ಟರ್ ಡಿಗ್ರಿ ಇನ್ ಇಂಗ್ಲಿಷ್ ವಿತ್ ಎ ಮಿನಿಮಮ್ 60% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಂತ ಹೇಳ್ತಾರೆ. ಸೊ ಐದರ್ ಮಾಸ್ಟರ್ ಡಿಗ್ರಿ ಇನ್ ಹಿಂದಿ ಆಗಿರ್ಬೋದು ಅಥವಾ ಮಾಸ್ಟರ್ ಡಿಗ್ರಿ ಇನ್ ಇಂಗ್ಲಿಷ್ ಆಗಿರ್ಬೋದು. ಸೊ ಎರಡರಲ್ಲೂ ಕೂಡ ನೀವು ಮಾಸ್ಟರ್ ಡಿಗ್ರಿ ಮಾಡಿದೀರಾ ಅಂದ್ರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ A ರಾಜ್ಯ ಭಾಷಾ ಆಫೀಸರ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇಲ್ಲಿ ಗೊತ್ತಿರ್ಬೇಕಾಗಿದ್ದಿಷ್ಟೇ ನಿಮಗೆ ಜನರಲಿಸ್ಟ್ ಅಂತ ಏನ್ ಪೋಸ್ಟ್ ಬರುತ್ತೆ. ಸೊ ಅದಕ್ಕೆ ಎನಿ ಡಿಗ್ರಿ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು, ನಿಮಗೆ ಯಾವುದೇ ಸ್ಪೆಸಿಫಿಕ್ ಡಿಗ್ರಿ ಅವಶ್ಯಕತೆ ಇರಲ್ಲ ಜನರಲಿಸ್ಟ್ ಪೋಸ್ಟಿಗೆ. ಬಟ್ ನೆಕ್ಸ್ಟ್ ಬರ್ತಕ್ಕಂತಹ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡರಿ, ಫಿಶರೀಸ್, ಫಾರೆಸ್ಟ್ರಿ, ಇದೆಲ್ಲದಕ್ಕೂ ಕೂಡ ಸ್ಪೆಸಿಫಿಕ್ ಡಿಗ್ರಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಸ್ಪೆಸಿಫಿಕ್ ಡಿಗ್ರಿ ರಿಕ್ವೈರ್ಮೆಂಟ್ ಇದ್ರೂ ಕೂಡ ಐದರ್ ಬ್ಯಾಚುಲರ್ ಡಿಗ್ರಿ ಆರ್ ಮಾಸ್ಟರ್ ಡಿಗ್ರಿ ಯಾವ್ದಾದ್ರು ಒಂದು ಕೇಳ್ತಾರೆ. ಸೊ ಬ್ಯಾಚುಲರ್ ಡಿಗ್ರಿ ಆಗಿದ್ರು ನೀವು ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಅದೇ ರೀತಿ ನೀವು ಮಾಸ್ಟರ್ ಡಿಗ್ರಿ ಆಗಿದ್ರು ಕೂಡ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸೊ ಹಾಗಾಗಿ ಅದು ನಿಮಗೆ ಗೊತ್ತಿರ್ಬೇಕಾಗತ್ತೆ. ಯಾಕಂದ್ರೆ ನಬಾರ್ಡ್ ಗ್ರೇಡ್ A ನೋಟಿಫಿಕೇಶನ್ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಸ್ಪೆಸಿಫಿಕ್ ಡಿಗ್ರಿ ಬೇಸ್ ಮೇಲೆ. ಹಾಗಾಗಿ ಆ ಸ್ಪೆಸಿಫಿಕ್ ಡಿಗ್ರಿಗಳನ್ನು ಕೂಡ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಮ್ದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತಾ ಹೋಗುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ, ಅದನ್ನು ಕೂಡ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಅಥವಾ ಥ್ರೂ ದಟ್ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಡೇ ಬೈ ಡೇ ನಿಮ್ಮ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮ್ಮ ಆಕ್ಟಿವ್ ಪಾರ್ಟಿಸಿಪೇಷನ್ ಇದ್ರೆ ಅದು ನಿಮಗೆ ಮುಂಬರ್ತಕ್ಕಂತಹ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ. ಸೊ ಅದೇ ರೀತಿ ಯಾರೆಲ್ಲ ಈ ನೋಟಿಫಿಕೇಶನ್ಸ್ ನಬಾರ್ಡ್ ಆಗಿರ್ಬೋದು, ಅಥವಾ IBPS ಆಗಿರ್ಬೋದು, ಅಥವಾ RRB ರೂರಲ್ ಬ್ಯಾಂಕ್ ಆಗಿರ್ಬೋದು, ಸೊ ಇದಕ್ಕೆಲ್ಲ ಅಪ್ಲೈ ಮಾಡಿ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸ್ ಅನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.